ವಿಲೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರದ ಸುಪುತ್ರ ಡಾಕ್ಟರ್ ವಿಶಾಲ್ ರಾಜು ಸುತಾರ್ ಇವರು ಇತ್ತೀಚೆಗೆ MBBS ಪದವಿಯನ್ನು ಮುಗಿಸಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ರಿಸರ್ಚ್ ಸೆಂಟರ್ ಮೈಸೂರು ಇಲ್ಲಿ MBBS ಪದವಿಯನ್ನು ಪಡೆದು ಡಾಕ್ಟರ್ ವಿಶಾಲ್ ರಾಜು ಸುತಾರ್ ಇವರು ಸಂಕೇಶ್ವರದ ಸಮುದಾಯ ಆರೋಗ್ಯ ಕೇಂದ್ರ ಸಂಕೇಶ್ವರದಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಮತ್ತು ಇಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಡಾಕ್ಟರ್ ವಿಶಾಲ್ ರಾಜು ಸುತಾರ್ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅವರು ಜೂನ್ 2026ರಂದು MBBS ಪದವಿಯನ್ನು ಪಡೆದುಕೊಂಡು ಯಶಸ್ವಿ ರೀತಿಯಲ್ಲಿ ಉತ್ತೀರ್ಣರಾಗಿ ಮತ್ತು ಇಂಟರ್ನ್ಶಿಪ್ ಕೂಡ ಮುಗಿಸಿಕೊಂಡು ಸಂಕೇಶ್ವರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಾಯಿನ್ ಆಗಿರುತ್ತಾರೆ. ಇವತ್ತು ವಿಶಾಲ್ ರಾಜು ಸುತಾರ್ ಅವರು MBBS ಡಿಗ್ರಿಯನ್ನು ಮುಗಿಸಿ ಮುಂದೆ ಅವರು MS ಮಾಡಬೇಕಂತ ಒಂದು ವಿಚಾರದಲ್ಲಿ ಇವತ್ತು ಆ ಕುಟುಂಬ ಎಲ್ಲ ಸೇರಿದ್ದೇವೆ ಮತ್ತು ಇಲ್ಲಿ ಎಲ್ಲ ನಮ್ಮ ಸಂಕೇಶ್ವರ ನಾಗರಿಕ ವೇದಿಕೆಯ ವತಿಯಿಂದ ಅವರಿಗೆ ಸನ್ಮಾನ ಮತ್ತು ಸತ್ಕಾರ ನಮ್ಮ ಮನಸಾರೆ ಇರುತ್ತದೆ. ಅವರ ಪ್ರಪ್ರಥಮವಾಗಿ ಅವರ ತಂದೆ ತಾಯಿಯವರಿಗೆ ನಾನು ಶುಭ ಕೋರುತ್ತೇನೆ. ಯಾಕಂತಂದರೆ ಅವ್ರದ್ದೊಂದು ಸಪೋರ್ಟ್ ಇಲ್ಲದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಫ್ಯಾಮಿಲಿ ಸಪೋರ್ಟು, ತಂದೆ ತಾಯಿಯವರ ಸಪೋರ್ಟು, ಯಾವುದೇ ಒಂದು ಮಕ್ಕಳಿಗೆ ಆಶೀರ್ವಾದ ಇದ್ದದ್ದಾದರೆ ಅದು 100% ಸಕ್ಸಸ್ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೂ ಅವರ ಬಯಕೆಯಂತೆ ಒಳ್ಳೆಯ ಸರ್ಜನ್ ಆಗಿ, ನಾಟ್ ಓನ್ಲಿ ಸರ್ಜನ್, ಸೂಪರ್ ಸ್ಪೆಷಾಲಿಟಿ ಮಾಡಿ, ಸೂಪರ್ ಸ್ಪೆಷಾಲಿಟಿಯಲ್ಲಿ ಅನೇಕ ಕ್ಯಾನ್ಸರ್ ತಜ್ಞರಿದ್ದಾರೆ ಅಥವಾ ಸೂಪರ್ ಸ್ಪೆಷಾಲಿಟಿ ಇನ್ನೂ ಅನೇಕ ಈಗಿನ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಅಪರ್ಚುನಿಟಿನೂ ಇದೆ. ಯಾಕಂದರೆ ಈಗಿನ ಫುಡ್ ಹೇಗಿದೆ ಅಂತಂದರೆ ಬಹಳ ಪೇಷಂಟ್ಸ್ಗಳು ಸರ್ಜರಿಗೆ ಈಗ ಬರ್ತಾ ಇದ್ದಾವೆ. ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ವಿಶಾಲ್ ರಾಜು ಸುತಾರ್ ಇವರು MBBS ಡಾಕ್ಟರ್ ಆಗಿದ್ದು, ಅದರಲ್ಲದೆ ನಮ್ಮ ಸಂಕೇಶ್ವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಯ್ನ್ ಆಗಿದ್ದು ನಮಗೆ ಭಾಳ ಸಂತೋಷ ತಂದಿದೆ. ಆದರೆ ಭಾಳ ದಿವಸದಿಂದ ನಮ್ಗೆ ಗೊತ್ತು, ಒಂದು 8-10 ದಿವಸದಿಂದ ಬಸವರಾಜ್ ಮಾಣೆಯವರು ನಮ್ಗೆ ಹೇಳ್ತಿದ್ರು ಅವರು ಸನ್ಮಾನ ಮಾಡಬೇಕಂತ. ಇವತ್ತೇನೋ ಸಂದರ್ಭ ಸಿಕ್ಕಿದೆ. ಮತ್ತು ನಮ್ಮ ಜನಪ್ರಿಯ ನಾಯಕರಾದ ಡಾಕ್ಟರ್ ಖರಜ್ಗೆ ಅವರ ಉಪಸ್ಥಿತಿಯಲ್ಲಿ ನಾವು ಯಾವುದೇ ಒಂದು ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಕಾರ್ಯಕ್ರಮ ಮಾಡಿದರೂ ಡಾಕ್ಟರ್ ಖರಜ್ಗೆ ಅವರ ಉಪಸ್ಥಿತಿ ಇಲ್ಲ ಅಂದರೆ ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಆದರೆ ಇವತ್ತು ನಾವು ಡಾಕ್ಟರ್ ಖರಜ್ಗೆ ಅವ್ರನ್ನ ತಂದು ಈ ಹುಡುಗನ ಸನ್ಮಾನ ಮಾಡ್ತಿದ್ದೇವೆ ಅಂದರೆ ನಮ್ಗೆ ಭಾಳ ಸಂತೋಷ ಆಗಿದೆ, ಭಾಳ ಹೆಮ್ಮೆ ಆಗಿದೆ. ಹಾಗೆ ನಮ್ಮ ಪುಷ್ಪರಾಜ್ ಮಾಣೆಯವರು ಇವರಂದರೆ ಏನು ಗೊತ್ತಾ, ಇವರಿಗೆ ಭಾಳ ಒಂದು ಊರಿನ ಹುಡುಗರಾಗಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ನಾನು ಅವರಿಗೆ ಏನಾದರೂ ಮಾಡಬೇಕೆಂಬ ಒಂದು ಹಠ ಇರುತ್ತೆ. ಅದೇನು ಮೇಲ್ ಮಾಡೋದಾ ಅದು ರಮೇಶ್ ಪೂಜಾರಿಗೆ ಹೇಳ್ತಾರೆ ಅವರು. ಆದರೆ ಈಗ ನೋಡಿ, ನನ್ನದು ವಯಸ್ಸಾಗಿದೆ. ನಾಗರಿಕ ವೇದಿಕೆ ನಾನು ಸ್ಥಾಪನೆ ಮಾಡಿ 40 ವರ್ಷ ಆಯಿತು. 40 ವರ್ಷದಿಂದ 20 ವರ್ಷದವರೆಗೂ ಹೋರಾಟ ಮಾಡಿದೆ. ಈಗ ವಯಸ್ಸಾಗಿದೆ. ವಯಸ್ಸಿನ ಪ್ರಮಾಣವಾಗಿ ನನಗೆ ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಮ ಡಾಕ್ಟರ್ ಖರಜ್ಗೆ ಅವರ ನೇತೃತ್ವದಲ್ಲಿ ನಾವು ಏನೋ ಒಂದು ಮಾಡ್ತಾಯಿದ್ದೇವೆ. ಭಾಳ ಸಂತೋಷ ಆಗುತ್ತೆ. ಮತ್ತು ಅಲ್ಲದೆ ಈ ಸನ್ಮಾನ ಅಂದರೆ ಒಂದು ಸುಂದರವಾದ ಒಂದು ಇದು. ಯಾಕಂದರೆ ನಾವೆಲ್ಲ ನಿಸ್ವಾರ್ಥಿಗಳು, ಯಾವ ಆಸೆ ಇಟ್ಕೊಂಡು ಮಾಡುವಂಥದ್ದು ಏನಿಲ್ಲ. ಯಾಕಂದರೆ 50 ವರ್ಷದಿಂದ ಸಂಕೇಶ್ವರದಲ್ಲಿ ಆಸೆನೂ ಇರಲಿಲ್ಲ. ಹಾಗೆ ಮಾಡ್ಕೊಂಡು ಬಂದೆ. ಈಗ ಲಾಸ್ಟ್ ಕೊನೆಯದಾಗಿಯೂ ಸಣ್ಣ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಮತ್ತು ಈಗ ಏನಂದರೆ, ಮೊನ್ನೆ ಅಲ್ಲಿ ನಮ್ಮ ಕಂಕನವಾಡಿಯಲ್ಲಿ ಅವರು ಅರ್ಜುನ್ ನಾಯ್ಕೋಡಿ ಅಂತ ಒಬ್ಬ ಕಾಂಗ್ರೆಸ್ ಮುಖಂಡರು 30 ವರ್ಷದ ನೆನಪಿನಿಂದ ನನ್ನನ್ನು ಕರೆದು ಅವರು ದೊಡ್ಡ ಸನ್ಮಾನ ಮಾಡಿದರು. ಇಂದ ಬಿಟ್ಟರೆ ಅದು ಸರಿ ತೋರೋದಿಲ್ಲ. ಆದರೆ ನಾನು ಸಂಕೇಶ್ವರದಿಂದ ಬಿಡಬೇಕಂತ ನಾನು ಅವರಲ್ಲಿ ಹೇಳಿದಾಗ ಖುಷಿಪಟ್ಟರು ಅವರು. ಆದರೆ ಆಗಲಿ, ನೀವು ಬರುವಾಗ ನಾಗ್ನೂರು ಮೂಡಲ್ಗಿ ಕಂಕನವಾಡಿ ಮೇಲೆ ಬನ್ನಿ, ಕಂಕನವಾಡಿಯಲ್ಲಿ ನನ್ನ ಆಫೀಸ್ನಿಂದ ನಿಮ್ಗೆ ದೊಡ್ಡ ಸನ್ಮಾನ ಮಾಡ್ತೇನೆ ಅಂತ ನಿನ್ನೆ ಹೇಳಿದರು. ಅದಕ್ಕೆ ಭಾಳ ಖುಷಿ ಆಯ್ತು. ನೋಡಿ, ಜಗತ್ತಿನಲ್ಲಿ ಭಾಳಷ್ಟು ಇದ್ದಾರೆ. ಈಗ ಡಾಕ್ಟರ್ ಖರಜ್ಗೆ ಅವರು ಕಾಂಗ್ರೆಸ್ ಮುಖಂಡರು, ನಿಜವಾಗಿ ಕಾಂಗ್ರೆಸ್ನ ಒಬ್ಬ ದೊಡ್ಡ ಲೀಡರ್. ನಾವು ಮೆಚ್ಚಬೇಕಾಗುತ್ತೆ. ಯಾಕಂದರೆ ಇಂಥ ಕಾರ್ಯಕ್ಕೆ ಅವರು ಹೋಗ್ಬಿಟ್ಟು ಬರ್ತಾರಲ್ಲ, ನಾವು ಕರೆದುಕೊಳ್ಳಿ ಡಾಕ್ಟರ್ ಸಾಹೇಬ್ರೆ ಬರಬೇಕಂದ್ಕೊಳ್ಳೆ ಬರ್ತಾರೆ. ಅದು ನಮ್ಗೆ ಹೆಮ್ಮೆ. ಈಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಶಾಲ್ ರಾಜು ಸುತಾರ್ ಇವರು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ SS ಖಾತೆದಾರ್ ಪಾಟೀಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂಕೇಶ್ವರದಲ್ಲಿ ಮತ್ತು ಇಲ್ಲಿ PU ಕೂಡ ಮುಗಿಸಿಕೊಂಡು ಅವರು MBBS ಮೈಸೂರಿನಲ್ಲಿ ಮುಗಿಸಿಕೊಂಡು ಉತ್ತಮ MBBS ಪದವಿಯನ್ನು ಹೊಂದಿರುತ್ತಾರೆ. ಇವರ ಕೌಟುಂಬಿಕ ಪರಿಚಯ
ತಂದೆ ರಾಜು ಶಿವಾಜಿ ಸುತಾರ್, ತಾಯಿ ಶುಭಾಂಗಿ ರಾಜು ಸುತಾರ್, ಅಜ್ಜ ಶಿವಾಜಿ ಕೃಷ್ಣನಾಥ್ ಸುತಾರ್, ಅಜ್ಜಿ ಲಕ್ಷ್ಮೀ ಶಿವಾಜಿ ಸುತಾರ್, ಕಾಕಾ ಗಣಪತಿ ಶಿವಾಜಿ ಸುತಾರ್, ಕಾಕಿ ಮಂಜುಳಾ ಗಣಪತಿ ಸುತಾರ್, ದೊಡ್ಡ ಅಣ್ಣ ಅಮೋಘ್ ರಾಜು ಸುತಾರ್, ಸಣ್ಣ ಅಣ್ಣ ಅಭಿಷೇಕ್ ಗಣಪತಿ ಸುತಾರ್. ಹೀಗೆ ಇವರ ಕುಟುಂಬದ ಒಂದು ಪರಿಚಯ ಇರುತ್ತದೆ. ಶ್ರೀ ದೊಡ್ಡ ಅಣ್ಣ ಅಮೋಘ್ ರಾಜು ಜರ್ಮನಿಯಲ್ಲಿ ಇಂಜಿನಿಯರಿಂಗ್ MS ಪದವಿಯನ್ನು ಓದುತ್ತಾ ಇದ್ದಾನೆ. ಇವತ್ತು ವಿಶೇಷ ಎಂದರೆ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು. ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಇವರು ಪ್ರಸಿದ್ಧ ವೈದ್ಯರು. ಇವರ ಹಸ್ತದಿಂದ ಮತ್ತು ಸಂಕೇಶ್ವರ ನಾಗರಿಕ ವೇದಿಕೆ ಪದಾಧಿಕಾರಿಗಳಿಂದ ಡಾಕ್ಟರ್ ವಿಶಾಲ್ ರಾಜು ಸುತಾರ್ ಇವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಉಪಸ್ಥಿತಿ ಮುಖಂಡರಾದ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ, ಖ್ಯಾತ ಸೈಕಲ್ ಪಟು, ಸೈಕಲ್ ಭೀಷ್ಮ ಹಾಗೂ ಸಂಕೇಶ್ವರ ನಾಗರಿಕ ವೇದಿಕೆಯ ಸಂಸ್ಥಾಪಕ ರಮೇಶ್ ಪೂಜಾರಿ, ಮುಖಂಡರಾದ ಪುಷ್ಪರಾಜ ಮಾನೆ, ನರೇಂದ್ರ ಪೋತದಾರ್, ಕೀರ್ತಿಕುಮಾರ್ ಸಂಘವಿ, ಬಸವಾನಿ ಕೆಂಚಕಾರಟ್ಟಿ ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ತೇಜ್ प्रभू न्यूज संकेश्वर. मुलाचा कौतुक आणि हे सगळं केल्याबद्दल मी सगळ्यांची पूर्णपणे आभारी आहे. आणि असेच तुमचे आशीर्वाद सगळ्या आमच्या मुलांच्यावर असू दे कायम, आणि त्यांना पूर्ण असं ह्याची सेवा व्यवस्थित करावी लोकांची, हीच एवढी आमची इच्छा आहे. बाकी काय डॉक्टर झाला त्याच्यावर आम्हाला खूप प्राऊड आहे. आणि असंच आनंदी होऊन आम्हाला पुढं प्राऊड होऊ दे, असंच वागू दे आणि सेवा पण छान करू दे. कुणाची असं वाईट न मानता सगळ्यांची सेवा करावी हीच इच्छा आहे. सर्वांना नमस्कार. आजची संध्याकाळ विशाल सुतार यांचे नावे आणि आज आम्ही संकेश्वर नागरिकच्या वेदिकेने त्यांचा सत्कार फर्स्ट आम्ही करणार होतो, तर ते साहेब मैसूरला गेले, त्या कारणानं आम्ही वेळ झाला, त्याबद्दल क्षमा असावी. आणि तुमच्या भावी कारकिर्दीस असं शुभेच्छा देऊन आपलं सुतार घराणं, संकेश्वरचं घराणं मोठं करावं ही इच्छा देऊन मी माझं 2 शब्द सुरू. जय हिंद, जय करा. पूर्ण टाइम ಕೊಡಲೇ खूप आभारी आहे. ಥ್ಯಾಂಕ್ ಯು ಶ್ರೀನಾ. ಎಸ್ ಅದೆಲ್ಲ ಬಹುಮೂಲ್ಯ ಸಮಯ ತೆಗೆದ್ರೆ ಇಲ್ಲಿ ಬಂದ್ರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.